काँग्रेस पक्षाकडे भविष्योन्मुख विकासाच्या योजना नसून केवळ निवडणुका डोळ्यासमोर ठेवून राजकारण केले जात आहे, अशी टीका भाजपचे राज्य सरचिटणीस तथा कुडचीचे माजी आमदार पी राजीव यांनी केली आहे. रायबाग तालुक्यातील कुडची येथे आयोजित पक्ष प्रवेश कार्यक्रमात ते बोलत होते. यावेळी त्यांनी काँग्रेस सरकारवर अनुसूचित जाती म्हणजे एससी व अनुसूचित जमाती म्हणजे एसटी समाजाच्या हक्काच्या निधीबाबत टीका केली. ಎಸ್ಸಿಪಿ ಟಿಎಸ್ಪಿ ಹಣ ಕರ್ನಾಟಕದಲ್ಲಿ ದಲಿತರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಿಶೇಷವಾದಂತಹ ಕಾಯ್ದೆಯನ್ನ ಜಾರಿಗೆ ತಂದ್ವಿ. ಅದನ್ನ ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಅಂತ ಹೇಳ್ತೀವಿ. ಸಿಪಿ ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಅಂತ. ಸ್ಪೆಷಲ್ ಕಾಂಪೊನೆಂಟ್ ಅಂದ್ರೆ ಏನು ಅಂತ ಹೇಳಿ ಯಾವುದಕ್ಕೆ ಕರೀತಾರೆ? ಯಾರಿಗೂ ಸಿಗಲಾರದ್ದು ಅವರಿಗೆ ಸಿಕ್ಕರೆ ಅದು ಸ್ಪೆಷಲ್. ಎಸ್ಸಿ ಎಸ್ಟಿಗಳಿಗೆ ಇಲ್ಲಿಯವರೆಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷದ ಅವಧಿಯಲ್ಲಿ 52,000 ಕೋಟಿ ರೂಪಾಯಿಗಳನ್ನ ಎಸ್ಸಿ ಎಸ್ಟಿಯ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿರುವ ಹಣವನ್ನ ಡೈವರ್ಟ್ ಮಾಡಿದ್ರು. 52,000 ಕೋಟಿಯಲ್ಲಿ ಕರ್ನಾಟಕದ ಎಷ್ಟು ಎಸ್ಸಿ ಎಸ್ಟಿ ಕುಟುಂಬಗಳಿಗೆ ನಾವು ಮನೆಯನ್ನ ಕೊಡಬಹುದಾಗಿತ್ತು. स्पेशल प्रोग्राम ಅಂತ ಹೇಳಿ पी राजीव म्हणाले की काँग्रेस सरकारच्या 3 वर्षांच्या कारकिर्दीत एकही घर मंजूर करण्यात आलेला नाही. तसेच एससीपी आणि टीएसपी योजनेअंतर्गत अनुसूचित जाती जमातींसाठी देण्यात येणारे विशेष निधी हा सरकारच्या गॅरंटी योजनेसाठी वापरला जात असून त्यामुळे या समाजांवर अन्याय होत आहे. ಇರುವಂತದ್ದು ಅದು ಎಲ್ಲರಿಗೂ ಕೊಡೋದಕ್ಕೆ, ಎಲ್ಲರಿಗೂ ಕೊಡಬೇಕಾದ ಹಣದಲ್ಲಿ ಎಸ್ಸಿ ಎಸ್ಟಿ ಅವರ ಸ್ಪೆಷಲ್ ಕಾಂಪೊನೆಂಟ್ ಅನ್ನ ಕೊಟ್ಟರು ಅಂತ ಹೇಳಿದ್ರೆ ಬೇರೆಯವರಿಗೆ ಆರ್ಡಿನರಿ ಸ್ಕೀಮ್ ಅಲ್ಲಿ ಕೊಡ್ತಾರಂತೆ, ನಮಗೆ ಎಸ್ಸಿ ಎಸ್ಟಿಗಳಿಗೆ ಸ್ಪೆಷಲ್ ಕಾಂಪೊನೆಂಟ್ ದುಡ್ಡನ್ನ ಕೊಡ್ತಾರಂತೆ. ಈ ರೀತಿ ನಾವು ಮಾಡ್ತಾ ಹೋದ್ರೆ ಇನ್ನು ಎಷ್ಟು ವರ್ಷ ಯೋಜನೆಗಳು ಕೊಟ್ರೆ ನಮ್ಮ ಮಕ್ಕಳ ಅಭಿವೃದ್ಧಿ ಆಗುತ್ತೆ? ಭವಿಷ್ಯದ ಯೋಚನೆ ಇಲ್ಲದೆ ಕೇವಲ ಚುನಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರಿಗೆ ಆಸೆಯನ್ನ ತೋರಿಸಿ ಅವರ ಭವಿಷ್ಯವನ್ನ ಬಲಿ ಕೊಟ್ಟು ಈ ರೀತಿಯ ಆಡಳಿತ ಮಾಡಿದ್ರೆ ಇನ್ನು 100 ವರ್ಷ ಹೋದ್ರೆ ಎಸ್ಸಿ ಎಸ್ಟಿಗಳು ಅಭಿವೃದ್ಧಿ ಆಗ್ತಾರ? ನನ್ನ ಅವಧಿಯಲ್ಲಿ ಮಂಜೂರಾದವು. फुल बिल्डिंग कंस्ट्रक्शन हुआ 3 साल में. एक स्कूल रूम हुआ है क्या में? ಅಲ್ಲ. ಚುನಾವಣೆ ಅಂದ್ರೆ ನಾವು ಈಗಿರುವ ವಾತಾವರಣವನ್ನ ಮತ್ತಷ್ಟು ಬದಲಾವಣೆ ಹೇಗೆ ಮಾಡಬಹುದು? ಈಗಿರುವಂತಹ ವಾತಾವರಣದಲ್ಲಿ ಇರುವಂತಹ ದಬ್ಬಾಳಿಕೆಯನ್ನ ಹೇಗೆ ನಿಲ್ಲಿಸಬಹುದು? ಸರ್ಕಾರದ ಯೋಜನೆಗಳು ಅದು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಲಾರದೆ ಎಲ್ಲೋ ಒಂದು ಕಡೆ ಲೂಟಿ ಆಗ್ತಾ ಇದ್ರೆ ಅದನ್ನ ಹೇಗೆ ತಡೆಯಬಹುದು? ಇದರ ಉಪಯೋಗ ಈ ಸಮಾಜಕ್ಕೆ ಹೇಗೆ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ರಾಜಕಾರಣ ಮಾಡೋದಿರುತ್ತೆ. ಒಬ್ಬರಿಂದ ಇದು ಬದಲಾವಣೆ ಸಾಧ್ಯ ಆಗಲ್ಲ. ಎಲ್ಲರೂ ಸೇರಿದಾಗ ಬದಲಾವಣೆ ಸಾಧ್ಯ ಆಗತ್ತೆ. ಆ ಬದಲಾವಣೆಗೆ ನಾವು ನೀವು ಜೊತೆಯಾಗಿ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಇವತ್ತು ಬಹಳ ಒಳ್ಳೆ ಸುದ್ದಿಯನ್ನ ಕೊಡ್ಲಿ. ರಾಕೇಶ್ ಅವರ ಮೂಲಕ ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುವಂತಹ ಅಧಿಕಾರ ಅವಕಾಶ ಅವರಿಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸಾರಿ ಶುಭಾಶಯವನ್ನ ಕೋರ್ತಾ ಆತನ ಮುಗಿಸ್ತಾನೆ. ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. यावेळी युवा नेते राकेश कांबळे यांच्या नेतृत्वाखाली काँग्रेस पक्ष सोडून भाजपाच्या विचारसरणीवर विश्वास व्यक्त करत 40हून अधिक कार्यकर्त्यांनी भारतीय जनता पक्षात प्रवेश केला. पी राजीव यांनी त्यांचे शॉल देऊन स्वागत केले. भाजपामध्ये प्रवेश करणाऱ्यांमध्ये राकेश कांबळे, साहेब पीर चमन शेख, रोहित विभूते, विवेक कांबळे, सागर माने, प्रकाश हनगंडी, मारुती कांबळे, अमित हळंगळी, मंजुनाथ कांबळे, किरण सन्नक्की, रोहन सन्नक्की,
रफिक वाटे यांच्यासह 40हून अधिक कार्यकर्त्यांचा समावेश होता। या कार्यक्रमात तुराबुद्दीन जिनाबडे, रामगोंडा दळवाई, सुलतान वाटे, बाबाजान अजीज खान, बद्रू जिनाबडे, ॲडव्होकेट तानाजी शिंदे, श्रीधर कंत्राटे, सफीर पेटाईत, अहमद संदारवाले तसेच अनेक कार्यकर्ते उपस्थित होते। अशा आणखीन अपडेटसाठी फॉलो करा व्हॉइस ऑफ एन उरामला।